ಅಧಿಕಾರವನ್ನು ನಮ್ಮ ಪುರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ವಹಿಸುತ್ತಿದ್ದಾರೆ. ಈ ಚುನಾವಣೆಯನ್ನು ನಡೆಸಿಕೊಟ್ಟ ಪ್ರಥಮವಾಗಿ ಈ ಚುನಾವಣೆಯನ್ನು ನಡೆಸಿಕೊಟ್ಟುಕೊಂಡು ನಾವು ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಇದರಿಂದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭೆ ಪ್ರಥಮವಾಗಿ ಪುರಸಭೆ ನಂತರ ಚುನಾವಣೆ ನಡೆದು ಈ ದಿನ ಶುಭ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ, ಮಾನ್ಯ ತಹಶೀಲ್ದಾರ್ ನಮ್ಮ ಎಲ್ಲ ಅಧಿಕಾರಿ ವರ್ಗದವರ ಒಳ್ಳೆಯ ರೀತಿಯ ಸಹಕಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದಿರ್ತದೆ. ಮುಖ್ಯವಾಗಿ ನಮ್ಮ ಆಲೋಚನೆ ಇರುವಂಥದ್ದು ಸೋಮೇಶ್ವರ ಪುರಸಭೆಯನ್ನು ಗ್ರಾಮ ಪಂಚಾಯತ್ ನಂತರ ದಿನದಲ್ಲಿ ಸೋಮೇಶ್ವರ ಪುರಸಭೆಯನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕಂತ ನಮ್ಮೆಲ್ಲ ಕನಸು ಕೂಡ ಇದೆ. ಅದಕ್ಕೆ ಮುಖ್ಯವಾಗಿ ಅಧಿಕಾರಿ ವರ್ಗದವರ ಸಹಕಾರ ತಗೊಂಡು ಪುರುಷೋತ್ತಮನ ಹೇಳಿದಾಗೆ ತಾರತಮ್ಯ ಮಾಡದಂತೆ ಈಗ ನಾವೆಲ್ಲ ಈ ಸೋಮೇಶ್ವರ ಪುರಸಭೆಯ 23 ಸದಸ್ಯರು ಒಂದೇ ಕುಟುಂಬದ ಸದಸ್ಯರಿದ್ದಾರೆ. ಮುಂದಿನ ದಿನದಲ್ಲಿ ಒಗ್ಗಟ್ಟಾಗಿ ಒಂದಾಗಿ ಸೋಮೇಶ್ವರ ಪುರಸಭೆಯನ್ನು ಮಾದರಿ ಗ್ರಾಮವನ್ನು ಮಾಡುವಲ್ಲಿ ತಾವೆಲ್ಲರೂ ನಮಗೆ ಸಹಕಾರ ನೀಡಬೇಕು. ಎಲ್ಲರ ಒಟ್ಟಾಗಿ ಒಂದಾಗಿ ಈ ಸೋಮೇಶ್ವರ ಪುರಸಭೆಯನ್ನು ಮಾದರಿ ಗ್ರಾಮವನ್ನು ಮಾಡೋಣ ಅಂತ ಹೇಳ್ತಾ, ನಿಮ್ಮ ಕೂಡ ಸಹಕಾರ ನಮ್ಮದು ಸಹಕಾರ ಇರುತ್ತದೆ, ನಿಮ್ಮದು ಕೂಡ ನಮಗೆ ಸಹಕಾರ ಇಲ್ಲ ಅಂತ ಹೇಳ್ತಾ, ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮಗೆ ಮತವನ್ನು ನೀಡಿ ನಮ್ಮನ್ನು ಈ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾಗಿ ಕಮಲಕ್ಕನ ಹಾಗೂ ನನ್ನನ್ನು ಈ ಒಂದು ಸ್ಥಾನಕ್ಕೆ ನೀವೆಲ್ಲ ಮೇಲೆ ಇಟ್ಟಿದ್ದೀರಿ. ಇದಕ್ಕೆ ನಿಮಗೆಲ್ಲ ನಾನು ಚಿರಋಣಿ ಆಗಿರ್ತಾ ಮುಂದಿನ ದಿನ ಎಲ್ಲರೂ ಒಟ್ಟಾಗಿ ಒಂದಾಗಿ ಗ್ರಾಮದ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ ಸೋಮೇಶ್ವರ ಪುರಸಭೆಗೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಕಮಲ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ರವಿಶಂಕರ್ ಸೋಮೇಶ್ವರ ಇವರಿಗೆ ಅಭಿನಂದನೆಗಳನ್ನು ನೀಡುವ ಮುಖಾಂತರ ಮಂಡಲದ ಅಧ್ಯಕ್ಷರಾದ ನಮ್ಮ ಜಗಶಾಲ ಕುವೆತ್ತಬಲ ಇದ್ದಾರೆ, ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ನೀಡುತ್ತಿದೆ. ಅದೇ ರೀತಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಲ್ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರಿದ್ದಾರೆ, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಜಿಲ್ಲೆಯ ಕಾರ್ಯದರ್ಶಿ ಮಂಡಲದ ಪ್ರಭಾರಿಯಾದಂಥ ದಿನೇಶ್ ಹಂಟೂರ್ ಇದ್ದಾರೆ, ಅವರಿಗೂ ಸ್ವಾಗತ. ಮಂಡಲದ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಲರ್ ಇದ್ದಾರೆ, ಅವರಿಗೂ ಸ್ವಾಗತ. ಜಿಲ್ಲೆಯ ಉಪಾಧ್ಯಕ್ಷರಾದ ನಾಯಕರಾದ ರವೀಂದ್ರ ಶೆಟ್ಟಿ ಉಳಿದಟ್ಟಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಅದೇ ರೀತಿ ರಾಜ್ಯದ ಮೀನುಗಾರಿಕೆ ಪ್ರಕೋಷ್ಠದ ಶಾಸನಗಳಾದ ಯಶವಂತ್ ಅಮೀನ್ ಇದ್ದಾರೆ, ಅವರಿಗೂ ಸ್ವಾಗತ. ಜಿಲ್ಲೆಯ ವಕ್ತಾರರಾದ ಮೋಹನ್ ರಾಜ್ ಕೆಆರ್ ಇದ್ದಾರೆ, ಅವರಿಗೂ ಸ್ವಾಗತ. ಜಿಲ್ಲೆಯ ಮಂಡಲದ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಉಚ್ಚಿಲಿದ್ದಾರೆ, ಅವರಿಗೆ ಸ್ವಾಗತ. ಹಾಗೂ ಸೇರಿರುವ ಎಲ್ಲ ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಗೌರವಾನ್ವಿತ ಪುರಸಭೆಯ ಸದಸ್ಯರೆಲ್ಲರಿಗೂ ಸ್ವಾಗತವನ್ನು ನೀಡುತ್ತಿದ್ದೇನೆ.
ಸೋಮೇಶ್ವರ ಪುರಸಭೆಯ ಮುಖಾಂತರ ಐತಿಹಾಸಿಕವಾದ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ, ವಿಶೇಷವಾಗಿ ಹಿಂದಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಿಂದ ಹಿಡಿದು ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಸೋಮೇಶ್ವರ ಗ್ರಾಮ ಪಂಚಾಯತ್ ಸುಮಾರು 87ನೇ ಇಸವಿಯ ಸಂದರ್ಭದಿಂದ ಹಿಡಿದು ಅಧಿಕೃತವಾಗಿ 1997ರಿಂದ ಸುಮಾರು 27 ವರ್ಷಗಳ ಕಾಲ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಜನಸಾಮಾನ್ಯರು ಮತದಾರರು ಮತದಾನ ಮಾಡುವುದರ ಮುಖಾಂತರ BJPಯನ್ನು ನಿರಂತರವಾಗಿ ಗೆಲ್ಲಿಸಿಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಇದ್ದಂಥ ಒಂದು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದಲ್ಲಿ ದೊಡ್ಡ ಗ್ರಾಮ ಪಂಚಾಯತ್ ಇದ್ದಂಥ ಸೋಮೇಶ್ವರ ಗ್ರಾಮ ಪಂಚಾಯತನ್ನು ನಮ್ಮೆಲ್ಲರ ಹಿರಿಯರು, ನಾನು ಕೂಡ ಈ ಒಂದು ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ನಿರಂತರವಾಗಿ ನಾವೆಲ್ಲ ಕೆಲಸ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಪಂಚಾಯತ್ನಲ್ಲಿ ಸಿಕ್ಕಂಥ ಸಣ್ಣ ಪ್ರಮಾಣದ ಅನುದಾನವನ್ನು ಬಳಸಿಕೊಂಡು ಗ್ರಾಮ ಪಂಚಾಯತನ್ನು ಒಂದು ಸಮರ್ಥವಾಗಿ ಆಡಳಿತ ನೀಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮಾಡಿದ್ದೇವೆ. ಇವತ್ತು ಪುರಸಭೆಗೆ ಈಗಾಗಲೇ ಸುಮಾರು ಒಂದೂವರೆ ವರ್ಷ ಚುನಾವಣೆ 8 ತಿಂಗಳ ಕಾಲ ಹಿಂದಿನ ಒಂದು ಚುನಾವಣೆ ನಡೆಯುವ ಮುಖಾಂತರ ಆ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯಂತ ಪ್ರಬಲವಾಗಿ ಮತದಾರರು BJPಯನ್ನು ಗೆಲ್ಲಿಸುವುದರ ಮುಖಾಂತರ ಮತ್ತೆ BJPಗೆ ಅಧಿಕಾರವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ಚುನಾವಣಾ ಆಯೋಗ ಇವತ್ತು ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಭಾಗ್ಯ ಅಂದರೆ ಕಮಲಕ್ಕ 2ನೇ ಬಾರಿಗೆ ಪಂಚಾಯತ್ನ ಒಂದು ಸಲ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಆವಾಗ ಕೂಡ ನಮ್ಮ ಕುಂಪಲದಿಂದ ಅವಿರೋಧವಾಗಿ ಆಯ್ಕೆಯಾಗುವ ಮುಖಾಂತರ ಮತ್ತೆ ಪಂಚಾಯತ್ ಅಧ್ಯಕ್ಷರಾದರು. ಇವಾಗ ಮತ್ತೆ ಪಟ್ಟಣ ಪಂಚಾಯತಿಗೆ ಪುರಸಭೆಗೆ ಒಂದು ಒಳ್ಳೆಯ ಕ್ಷೇತ್ರದಿಂದ ಗೆದ್ದುಕೊಂಡು ಈಗ ಮತ್ತೆ ರಿಸರ್ವೇಷನ್ ಮೀಸಲಾತಿ ಬಂದ ಕಾರಣ ಪರಿಷ್ಠ ಜಾತಿಗೆ ಮೀಸಲಾಗಿರುವಂಥ ಈ ಒಂದು ಕ್ಷೇತ್ರದಲ್ಲಿ ಕಮಲಕ್ಕ ಏಕೈಕ ಅಭ್ಯರ್ಥಿ ಆಗಿರುವುದರಿಂದ ಅವರು ಇವತ್ತು ಅಭ್ಯರ್ಥಿಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ನಮ್ಮ ಪಾರ್ಟಿಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರ 2 ಟರ್ಮ್ಗಳಲ್ಲಿ ಉಪಾಧ್ಯಕ್ಷರಾಗಿ ಪಾರ್ಟಿ ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡಿರುವಂಥ ಒಬ್ಬ ಸಮರ್ಥ ನಮ್ಮ ಗ್ರಾಮದ ಮತ್ತು ಮಂಡಲದ ಒಬ್ಬ ಸಮರ್ಥ ನಾಯಕ ರವಿಶಂಕರ್ ಸೋಮೇಶ್ವರ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗಿಬ್ಬರಿಗೂ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಯಾಕೆಂದರೆ ಇದೊಂದು ಪರ್ವಕಾಲ. ಪುರಸಭೆ ಆದ ನಂತರ ನಮಗೆ 15th ಫೈನಾನ್ಸ್ ಮತ್ತೊಂದು ದೊಡ್ಡ ಪ್ರಮಾಣದ ಅನುದಾನ ಸಿಗ್ತದೆ. ಆದರೆ ಆ ಅನುದಾನವನ್ನು ಸದ್ಬಳಕೆ ಮಾಡಲಿಕ್ಕೆ ಇಲ್ಲಿಯ ಶಾಸಕರು ಕೂಡ ಪೂರ್ಣ ಪ್ರಮಾಣದ ಒಂದು ರೀತಿಯ ಸಹಕಾರವನ್ನು ಕೊಡಬೇಕು. ಅವರ ಮೂಗಿನ ನೇರಕ್ಕೆ ಅವರಿಗೆ ಬೇಕಾದಾಗೆ ಮಾಡಿಕೊಂಡು ಹೋದರೆ ನಮ್ಮ ಸದಸ್ಯರು ಕೂಡ ಈ ಒಂದು ಕ್ಷೇತ್ರದಲ್ಲಿ ನಿರಂತರವಾಗಿ ಗೆದ್ದು ಬಂದಿರುವವರು ಅದನ್ನು ಪ್ರತಿರೋಧ ಮಾಡುವಂಥದ್ದು, ಸಮರ್ಥವಾಗಿ ಆಡಳಿತ ಮಾಡುವಂಥ ಎಲ್ಲ ಚಾಕಚಕ್ಯತೆ ನಮ್ಮ ಇಬ್ಬರಿಗೂ ಇದೆ. ಜೊತೆಗೆ ಗೆದ್ದದ್ರಲ್ಲಿ ನಮ್ಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಮೋಹನ್ ಶೆಟ್ಟಿ ಇದ್ದಾರೆ. ವಿಶೇಷವಾಗಿ ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಪುರುಷೋತ್ತಮ್ ಗಟ್ಟಿ ಅವರು ಇಬ್ಬರು ಕೂಡ, ನಾನು ರವಿಶಂಕರ್ ಮತ್ತು ಪುರುಷೋತ್ತಮ್ ಗಟ್ಟಿ ಇಬ್ಬರು ಕೂಡ ಈ ಸಲದ ಆ ಜವಾಬ್ದಾರಿಗೆ ಸಮರ್ಥರಿದ್ದರು. ಆದರೆ ನಮ್ಮ ಪಾರ್ಟಿಯಲ್ಲಿ ಒಮ್ಮತದ ತೀರ್ಮಾನವಾಗಿ ಇವತ್ತು ರವಿಶಂಕರ್ ಆಗಿದ್ದಾರೆ. ಪುರುಷೋತ್ತಮ್ ಗಟ್ಟಿ ಕೂಡ ಒಬ್ಬ ಸಮರ್ಥ ಕೆಲಸ ಕಾರ್ಯವನ್ನು ಮಾಡುವಂಥ ಒಬ್ಬ ನಮ್ಮ ನಾಯಕರಾಗಿ ಬೇರೆ ಬೇರೆ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಇನ್ನೂ 15-16 ಜನ ಪುರಸಭೆಯ ಸದಸ್ಯರಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಅನುಭವಸ್ಥರಿದ್ದಾರೆ. ಎಲ್ಲರೂ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡೋದರ ಮುಖಾಂತರ ಸೋಮೇಶ್ವರ ಪುರಸಭೆ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಅತ್ಯಂತ ಸಮರ್ಥವಾಗಿ ಜನಪರವಾದ ಕೆಲಸ ಕಾರ್ಯವನ್ನು ಮಾಡೋದರ ಮುಖಾಂತರ ಅಭಿವೃದ್ಧಿಗೆ ಪೂರಕವಾದ ಎಲ್ಲ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಈ ಪುರಸಭೆಯನ್ನು ರಾಜ್ಯದಲ್ಲಿ ಒಂದು ಮಾದರಿ ಪುರಸಭೆಯನ್ನಾಗಿ ಮಾಡುವುದರ ಮುಖಾಂತರ ಈ ಪುರಸಭೆಯ ಮುಖಾಂತರ ಜನಸಾಮಾನ್ಯರಿಗೆ ಏನೆಲ್ಲ ಸವಲತ್ತುಗಳು ಸಿಗಬೇಕು ಆ ಎಲ್ಲ ಸವಲತ್ತುಗಳನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ನಮ್ಮ ಪುರಸಭಾ ಸದಸ್ಯರ ಮುಖಾಂತರ ಮಾಡ್ತಾರೆ. ನಮ್ಮ ಪಾರ್ಟಿ, ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ BJP ಅಧ್ಯಕ್ಷನಾಗಿ ಹೃತ್ಪೂರ್ವಕವಾಗಿ ಸೋಮೇಶ್ವರ ಈ ಒಂದು ಪುರಸಭೆಯ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿರುವಂಥ ನಿಮಗಿಬ್ಬರಿಗೂ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಿಜವಾಗಿ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡಿ ರಾಜ್ಯದಿಂದ ವಿಭಾಗದ ಪ್ರಭಾರಿಯಾಗಿ ಇವತ್ತು ನಿಜವಾಗಿ ಒಂದು ಒಳ್ಳೆಯ ಗ್ರಾಮಕ್ಕೆ, ಅಂದರೆ ನಿನ್ನೆ ಸಹ ಒಳ್ಳೆಯ ಗ್ರಾಮ ಆಗುವಂಥದ್ದು ಎಲ್ಲ ಇಡೀ ಜಿಲ್ಲೆಯಲ್ಲಿ ಒಳ್ಳೆಯ ಗ್ರಾಮವೇ. ಆದರೆ ನಮ್ಮ ಭಾಗ್ಯ, ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು
ಈ ದಿನ ನಮ್ಮ ಈ ಒಂದು ಸೋಮೇಶ್ವರದ ಪುರಸಭೆಯ ಚುನಾವಣೆ ಪ್ರಕ್ರಿಯೆ ಮುಗಿಯುವ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅನೇಕ ಬೇರೆ ಬೇರೆ ಕೆಲಸ ಕಾರ್ಯವನ್ನು ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅತ್ಯಂತ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡಲಿಕ್ಕೆ ಬಂದಿರುವಂಥದ್ದು ಕೂಡ ನಮ್ಮ ಭಾಗ್ಯ. ಜೊತೆಗೆ ನಮ್ಮ ಚಂದ್ರಶೇಖರ್ ಉಚ್ಚಿಲ್ರು, ಸಂತೋಷ್ ಬೋಳಿಯಾರ್, ನಮ್ಮ ವಿಶೇಷವಾಗಿ ನಿರಂತರವಾಗಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು, ನಮ್ಮ ಈ ಮಂಡಲದ ಈ ಉಪಾಧ್ಯಕ್ಷರಾಗಿ ಇದರ ಜವಾಬ್ದಾರಿಯನ್ನು ತಗೊಂಡ ಹೇಮಂತ್ ಶೆಟ್ಟಿ ಅವರು, ದಯಾನಂದ್ ತೊಕ್ಕೋಟ್ ಅವರು, ಸುಜಿತ್ ಮಾಡೂರ್ ಅವರು, ಎಲ್ಲ ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರು ನಿನ್ನೆಯಿಂದ ನಿರಂತರವಾಗಿ ಇದರ ಜೊತೆಗೆ ಇದ್ದಾರೆ. ಎಲ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಟ್ಟು ಈ ಒಂದು ಕಾರ್ಯದಲ್ಲಿ ನಮಗೆಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಜಗದೀಶ ಆಳ್ವರು ನಮ್ಮ ಮಂಡಲದ ಅಧ್ಯಕ್ಷರಾಗಿ ಈ ಎಲ್ಲ ಅವರ ಆರೋಗ್ಯದ ಕಷ್ಟಗಳ ಮಧ್ಯೆ ಕೂಡ ನಾನು ಪಾರ್ಟಿಯ ಕೆಲಸವನ್ನು ಕೊಟ್ಟ ಜವಾಬ್ದಾರಿಯನ್ನು ನಾನು ನಿರ್ವಹಿಸುವುದರಲ್ಲಿ ಯಾವುದೇ ರೀತಿಯ ಹಿಂದೇಟು ಹಾಕುವವನಲ್ಲ ಎನ್ನುವ ರೀತಿಯಲ್ಲಿ ಇವತ್ತು ಕಾಲು ನೋವಾದರೂ ಕೂಡ ನಮ್ಮೆಲ್ಲರ ಕಾರ್ಯಕರ್ತರ ಮಧ್ಯೆ ನಿಂತು ಈ ಒಂದು ಚುನಾವಣೆಯನ್ನು ಅತ್ಯಂತ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ನಾನು ಕೂಡ ಮಂಡಲದ ಅಧ್ಯಕ್ಷರಿಗೆ ವಿಶೇಷವಾಗಿ ಜಗದೀಶ್ ಆಳ್ವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ರಿಗೂ ಈ ಗ್ರಾಮದಲ್ಲಿ ಸಹಕಾರ ಮಾಡಿದಂಥ ಎಲ್ಲ ಜನರಿಗೆ ಕೂಡ ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಪುರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಕಮಲಾ ಅವರಿಗೆ, ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸನ್ಮಾನ್ಯ ರವಿಶಂಕರ್ ಸೋಮೇಶ್ವರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾದ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಮತ್ತು ಸೋಮೇಶ್ವರನ ಅನುಗ್ರಹವನ್ನು ಪ್ರಾರ್ಥಿಸ್ತೇನೆ. ಯಾಕೆಂತ ಹೇಳಿದ್ರೆ ಇನ್ನು ಇರುವ ಅವಧಿ ಬಹಳ ಕಡಿಮೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಏನು ಅಧಿಕಾರ ನೀಡಿದ್ದಾರೆ, ಅವರ ಆಶೋತ್ತರಗಳನ್ನು ಪೂರೈಸುವಂಥ ಸಾಮರ್ಥ್ಯವನ್ನು ತಮಗೆ ಸೋಮೇಶ್ವರ ಕರುಣಿಸಲಿ ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಒಂದು ಸಂದಿಗ್ಧ ಕಾಲದಲ್ಲಿ ಈ ಅಧಿಕಾರ ವಹಿಸ್ಕೊಳ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಕಳೆದ 1.5-2 ವರ್ಷದ ಅವಧಿಯಲ್ಲಿ ರಾಜ್ಯ ಸರ್ಕಾರ ಅಭಿವೃದ್ಧಿ ಕುರಿತಾದ ಚಿಂತನೆ ಮಾಡದೇನೆ ಅಭಿವೃದ್ಧಿಗೆ ಬೇಕಾದ ಹಣಗಳನ್ನು ಬಿಡುಗಡೆ ಮಾಡ್ತಿಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಚುನಾವಣೆಗಳನ್ನೆಲ್ಲ ನಡೆಸ್ಕೊಟ್ರಿ ಇಡೀ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳದ್ದು. ಆದರೆ ಆ ಸ್ಥಳೀಯ ಸಂಸ್ಥೆಗಳು ಪರಿಣಾಮಕಾರಿ ಕೆಲಸ ಮಾಡಬೇಕಾದ್ರೆ ಮತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ಅಭಿವೃದ್ಧಿಗೆ ಬೇಕಾದ ಗ್ರ್ಯಾಂಟ್ಗಳನ್ನು ಕಾಲಕ್ಕೆ ಬಿಡುಗಡೆ ಮಾಡಬೇಕು ಸರ್ಕಾರ. ಅದನ್ನು ಮಾಡ್ತಾ ಇಲ್ಲ. ಯಾವುದೋ ಒಂದು ಹುಚ್ಚಿನ ಬೆನ್ನತ್ತಿ ಅಭಿವೃದ್ಧಿಗೆ ಬೇಕಾದ ಹಣ ಬಿಡುಗಡೆ ಮಾಡೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರ. ಸ್ಥಳೀಯ ಸಂಸ್ಥೆಗಳು ಅತ್ಯಂತ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಸರಿಯಾದ ಸಮಯಕ್ಕೆ ಗ್ರ್ಯಾಂಟ್ ಬಿಡುಗಡೆ ಮಾಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ಈ ಸಮಯದಲ್ಲಿ ಇವರನ್ನು ಅಭಿನಂದಿಸುವ ಜೊತೆಗೆ ಈ ರೀತಿ ಚುನಾಯಿತರಾದ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಸರ್ಕಾರದಿಂದ ಸಿಗಬೇಕಾದ ಗ್ರ್ಯಾಂಟ್ ಏನಿದೆ ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು ಸ್ಥಳೀಯ ಶಾಸಕರು ಒಂದು ದೊಡ್ಡ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋದ್ರಿಂದ ಅವರು ಇದರ ಬಗ್ಗೆ ಒತ್ತಡ ಹಾಕ್ಕೊಂಡು ರಾಜಕಾರಣ ಮಾಡದೇನೆ ದಯವಿಟ್ಟು ಮುಂದಿನ 14-16 ತಿಂಗಳ ಅವಧಿಗೆ ಏನು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಇದೆ ಆ ಅವಧಿಯಲ್ಲಿ ಈ ಕಳೆದ 1.5 ವರ್ಷದಲ್ಲಿ ಅಧಿಕಾರ ಇದ್ದಿದ್ದ ಸಮಯದಲ್ಲಿ ಏನಾಯಿತು ಅದಕ್ಕೆ ಭಿನ್ನವಾಗಿ ಜನರಿಗೆ ಆಕ್ರೋಶ ಇದೆ. ಈ ಕೇವಲ ಸೋಮೇಶ್ವರ ಮಾತ್ರ ಅಲ್ಲ, ನೀವು ಯಾವುದೇ ಸ್ಥಳೀಯ ಸಂಸ್ಥೆಗೆ ಹೋದರೂ ಜನರಿಗೆ ಆಕ್ರೋಶ ಇದೆ. ಆಡಳಿತ ಚೆನ್ನಾಗಿ ನಡೆದಿರಲಿಲ್ಲ, ಕೆಲಸ ಚೆನ್ನಾಗಾಗಿರಲಿಲ್ಲ, ಚುನಾಯಿತ ಪ್ರತಿನಿಧಿಗಳು ಅವಕಾಶ ಕೊಟ್ಟಿರಲಿಲ್ಲ. ಈಗ ಅವಕಾಶ ಸಿಕ್ಕಿದೆ. ಹಾಗಾಗಿ ಸರ್ಕಾರದ ಹತ್ರ ವಿನಂತಿ ಮಾಡ್ತೇನೆ, ನೀವು ದಯವಿಟ್ಟು ಬಿಡುಗಡೆ ಮಾಡಬೇಕಾದ ಗ್ರ್ಯಾಂಟನ್ನು ತಕ್ಕ ಸಮಯಕ್ಕೆ ಬಿಡುಗಡೆ ಮಾಡಬೇಕು. ಇದರ ಜೊತೆಗೆ ಈ ಚುನಾವಣೆಯಲ್ಲಿ ಸಹಮತದ ನಿರ್ಣಯಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ಮಂಡಲದ ಅಧ್ಯಕ್ಷರಿಗೆ, ಜಿಲ್ಲೆಯ ಅಧ್ಯಕ್ಷರಿಗೆ ಮತ್ತು ಪ್ರಭಾರಿಯಾಗಿ ಕೆಲಸ ಮಾಡಿದ ಸನ್ಮಾನ್ಯ ಅವರು ರವಿಶಂಕರ್ ಮಿಜಾರ್ ಪ್ರಭಾರಿಯಾಗಿದ್ದರು ಇಲ್ಲಿ, ಅವರಿಗೂ ರವಿಶಂಕರ್ ಮಿಜಾರ್ ಅವರಿಗೂ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಶ್ರೀಮತಿ ಕಮಲಾ ಅವರು ಅಧ್ಯಕ್ಷರಾಗಿರುವಂಥ ಸೋಮೇಶ್ವರ ಪುರಸಭೆ ಒಂದು ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ದಾಖಲೆ ಮಾಡುವಂಥ ಕೆಲಸವನ್ನು ಮಾಡಲಿ ಅಂತ ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಧನ್ಯವಾದ. ಮಾಗಣದ ಆರಾಧ್ಯ ದೇವರಾಯನ ಸೋಮನಾಥ ದೇವರಿಗೆ ಕೈ ಮುಗಿದು, ಮಾಗಣದ ಪೂರ ದೈವ ದೇವರಿಗೆ ಕೈ ಮುಗಿದು, ಬಾರಿ ಸೇರಿದ ಮಾತ ಪಕ್ಷದ ಮುಖಂಡರೇ ನಂಜನೆ ಸೇರಿದ ಮಾತ ನಮ್ಮ ಪುರಸಭೆತ ನಮ್ಮ ಪಕ್ಷದ ಪೂರ ಕೌನ್ಸಿಲರ್ನಾಗ ಅಂಜನೆ ಪೂರ ಕ್ಷೇತ್ರದ ಕಾರ್ಯಕರ್ತರು ನನಗೆ ಭಾರಿ ಖುಷಿತ ದಿನ. ನಾನೆಂದು ಬಂಡ ಇನಿ ಕೋಟೆಗಾರ್ಡ್ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಅಂದರೆ ನಮ್ಮನೆ ಪಕ್ಷದ ನಮ್ಮನೆ ಪಕ್ಷದ ನಮ್ಮ ಕಮಲಕ್ಕ 2ನೇ ಸರ್ತಿ ನಮ್ಮ ಈ
ಸೋಮೇಶ್ವರ ಪುರಸಭೆತ ಅಧ್ಯಕ್ಷರಾದ ಆಯ್ಕೆ ಆಯ್ತೀರಿ ಅಂಜನೆ ನಮ್ಮ ರವಿಶಂಕರ್ ಮೇಜರ್ ನಮ್ಮ ರವಿಶಂಕರ್ ಸೋಮೇಶ್ವರ ನಮ್ಮ ಪಕ್ಷದ ಉಪಾಧ್ಯಕ್ಷರು ಬಾರಿ ಪೊರ್ಲುಡು ಪಕ್ಷನು ದುಮ್ಮಗೊಂದು ನಲ್ಲ ಸಹಕಾರ ಕೊಡ್ತಾರೆ ಅರ್ಹವಾದ ಇನಿ ಆ ಒಂದು ಉಪಾಧ್ಯಕ್ಷ ಸ್ಥಾನ ದೇವರು ಒಲಿದು ಕೊಡ್ತಾರೆ ಆಗ್ಲಿಗೆ ರಡ್ ಜನಕ್ಲ ಯಾನ ದೇವರ ಆಶೀರ್ವಾದ ಬೇಡದು ಆಗ್ಲಿಗೆ ಸಂಪೂರ್ಣ ಆ ದೇವರ ಅನುಗ್ರಹ ಮಾಡ್ತದೆ. ಈ ಸೋಮೇಶ್ವರ ಇಡೀ ನಮ್ಮ ಗ್ರಾಮದ ಪೂರ್ತಿ ಅಭಿವೃದ್ಧಿ ಹೂವೇ ಒಂಜಿ ಭೇದ ಭಾವ ಇದ್ದಂದ ಮಾತ ನಮ್ಮ ಸದಸ್ಯರನ್ನು ಒಟ್ಟಿಗೆ ಗೊಂದೋದು ನಮ್ಮ ಒಂಜೇ ಇಲ್ಲದ ಸದಸ್ಯರು ಬಂದ ದೃಷ್ಟಿ ಬೇಲೆ ಮಲ್ಪಾಡು ನಮ್ಮ ಕೋಟಗಾರದ ಲೆಕ್ಕನೆ ಈ ಸೋಮೇಶ್ವರಲ್ಲ ಮಲ್ಲ ಮಟ್ಟದ ಅಭಿವೃದ್ಧಿ ಆದ ಇಡೀ ರಾಜ್ಯಕ್ಕೆ ಮಾದರಿ ಅಪ್ಪನ ರಡ್ಡೆ ಗ್ರಾಮಲು ಆವಡು ಬಂಡದು ಆ ದೇವರ ಪ್ರಾರ್ಥನೆ ಮಲ್ತೋದು ಮಿತ್ತಿಗೆ ಮಾತಿರ್ಲ ಅರೆಗೆ ಅಕಲು ಕುತರ್ಗೆ ಮಾತ್ರ ಅಧ್ಯಕ್ಷ ಉಪಾಧ್ಯಕ್ಷರತ್ತಂದ್ರೆ ನಮ್ಮ ಪ್ರತಿ ಒಂಜಿ ಸದಸ್ಯರ್ಲ ಐಕ್ ಮಾತ ಅರ್ಹರಾಯಿನಕ್ಲು ಮಾತಿರ್ಲ ಅಕಲು ಯಾನು ಉಪಾಧ್ಯಕ್ಷ ಯಾನು ಅಧ್ಯಕ್ಷ ಬಂದ್ಮನ ದೃಷ್ಟಿ ಪ್ರತಿ ಒಂಜಿ ಸದಸ್ಯರ್ಲ ಅಕ್ಲಿಗೆ ಬೆರಿಸಾಯದ ಉಂಟುದು ಐನು ಎಂಚಿನ ವ್ಯತ್ಯಾಸ ಇತ್ತಿಂದಲ್ಲ ಇನ್ನು ಪಕ್ಷದ ಅಡಿಟ್ ಕನತಂದೆ ನಮ್ಮ ಮಂಡಲದ ನೆಕ್ಕಗನ ನಮ್ಮ ಮಂಡಲ ಅಂಚನೆ ಜಿಲ್ಲೆದ ಸಮಿತಿ ಪೂರ್ತಿ ಅಕ್ಲಿನ ಬೆರಿಸಾಯದ ಉಂಟುಲು ಅಂಜದು ಅವೇ ಒಂಜಿ ವ್ಯತ್ಯಾಸ ಇತ್ತಿಂದಲ್ಲ ಇನ್ನು ಜಿಲ್ಲಾಧ್ಯಕ್ಷರನವಾಡು ಅತ್ತಂದ ಮಂಡಲದವಾಡು ಕನತದು ಆ ವ್ಯತ್ಯಾಸವನ್ನು ನಮ್ಮ ಒಂಜೇ ಇಲ್ಲಲು ಎಂಚ ಇನ್ನು ಪರಿಹಾರ ಮಲ್ಪನ ಆ ದೃಷ್ಟಿ ಪರಿಹಾರ ಮಲ್ತದೆ. ನಮ್ಮ ಇಡೀ ಉಳ್ಳಾಲ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಬರ್ಪುನ ನಮ್ಮ ವಿಧಾನಸಭೆ ಚುನಾವಣೆ ಸೋಮೇಶ್ವರ ಅಂಜನೆ ಸೋಮೇಶ್ವರದ ಈ ಗ್ರಾಮಡು ಮಲ್ಲ ಮಟ್ಟದ ನಮ್ಮ ಓಟುದ ಒಂಜಿ ಮಲ್ಲ ಲೀಡಿನ ಕನಪನಂಜಿನ ಮಲ್ಲ ಸೌಭಾಗ್ಯನ ಸೋಮನಾಥ ದೇವರನ್ನ ಕರುಣಿಸೋಡು ನಾ ಈ ನೆಟ್ಟಿ ಭಾಗವಹಿಸಿನ ಮಾತರಿಗಳ ಪೂರ ಸದಸ್ಯರಿಗಳ ಯಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸೋದಲ್ಲೇ ಅಂಜನೆ ಬೈದಿನ ಮಾತರಿಗಳ ಅಭಿನಂದನೆಯನ್ನು ಸಲ್ಲಿಸೋದು ನಮ್ಮ ಈ ಸೋಮೇಶ್ವರ ಕ್ಷೇತ್ರ ಮಾದರಿ ಕ್ಷೇತ್ರ ಮಲ್ಪುಗ ಪಂಡದು ಆ ದೇವರ ಪ್ರಾರ್ಥನೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಈ ಒಂದು ಸೋಮೇಶ್ವರ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಮುಗಿದು ಈ ಭಾಗದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಒಂದು ರೀತಿಯಾದ ಸಂಭ್ರಮವನ್ನು ಆಚರಿಸುವಂಥ ಒಂದು ಸಂದರ್ಭ ಇದು. ಬಹಳ ಮುಖ್ಯವಾಗಿ ನಮ್ಮ ಸೋಮೇಶ್ವರ ಪುರಸಭೆಯ ನೂತನ ಅಧ್ಯಕ್ಷರಾಗಿ ನಮ್ಮೆಲ್ಲರ ನಾಯಕಿ ಒಂದು ಬಾರಿ ಕೂಡ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿರತಕ್ಕಂಥ ಕಮಲ ಅವರು ಇವತ್ತು ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ರವಿಶಂಕರ್ ಸೋಮೇಶ್ವರ ಇವರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸಿ ಅತ್ಯಂತ ಕ್ರಿಯಾಶೀಲರಾಗಿ ತನ್ನ ಜವಾಬ್ದಾರಿಯನ್ನು ಕೆಲಸ ಮಾಡಿರ್ತಕ್ಕಂಥ ರವಿಶಂಕರ್ ಸೋಮೇಶ್ವರ್ ಅವರು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ. ಇಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಹಳ ಮುಖ್ಯವಾಗಿ ಸೋಮೇಶ್ವರ ಪುರಸಭೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಎಲ್ಲ ಸಮಸ್ಯೆಗಳನ್ನು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ಅಧಿಕಾರಿಗಳ ಜೊತೆ ಮಾತನಾಡಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಸೋಮೇಶ್ವರ ಪುರಸಭೆ ಇನ್ನಿತರ ಯಾವುದೇ ಒಂದು ಸ್ಥಳೀಯ ಆಡಳಿತಕ್ಕೆ ಒಂದು ಮಾದರಿಯಾದ ಒಂದು ಪುರಸಭೆ ಅಂತೇಳಿ ಮಾಡುವಲ್ಲಿ ಇಬ್ಬರ ಪಾತ್ರವು ಕೂಡ ಬಹಳ ಮಹತ್ವದ್ದು ಅಂತ ಹೇಳುತ್ತಾ ಅದಕ್ಕೆ ಸರಿಸಮಾನರಾಗಿ ನಮ್ಮ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ನೀವೆಲ್ಲರೂ ಕೂಡ ಮುಂದಡಿನ ಇಡಬೇಕು. ನಿಮಗೆ ಪೂರ್ತಿಯಾದ ಸಹಕಾರವನ್ನು ಪಾರ್ಟಿಯ ವತಿಯಿಂದ ಕೂಡ ನಾವು ನೀಡಲಿಕ್ಕಿದ್ದೇವೆ. ಬರತಕ್ಕಂಥ ದಿನಗಳಲ್ಲಿ ಸೋಮೇಶ್ವರ ಪುರಸಭೆ ಯಾವತ್ತಿದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಒಂದು ಕೇಂದ್ರ ಅಂತ ಹೇಳುವಂಥದ್ದನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಆಯ್ಕೆಯಾದಂಥ ನಮ್ಮ ಅಧ್ಯಕ್ಷರಾದ ಕಮಲ ಅವರು ಮತ್ತು ಉಪಾಧ್ಯಕ್ಷರಂತ ರವಿಶಂಕರ್ ಸೋಮೇಶ್ವರ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರಿ ಖುಷಿ ಅಧ್ಯಕ್ಷರಾದ ಉಡನಂತರ ಶ್ರೀ ಸೋಮನಾಥ ದೇವರಲ್ಲಿ ಆಶೀರ್ವಾದ ಬೇಡುತ್ತಾ ಹಾಗೆ ನನ್ನ ಮತ್ತು ತಾಯಿ ರಕ್ತೇಶ್ವರಲ್ಲಿ ಕೂಡ ಆಶೀರ್ವಾದ ಬೇಡುತ್ತಾ ಹಾಗೂ ನನ್ನ ಪಕ್ಷದ ಹಿರಿಯ ಚೇತನಗಳನ್ನು ಈ ಸಂದರ್ಭ ನೆನಪಿಸುತ್ತಾ ಮುಖ್ಯವಾಗಿ ಸೋಮೇಶ್ವರ ಪುರಸಭೆಯು ಪ್ರಥಮ ಬಾರಿ ಪುರಸಭೆ ಆದ ನಂತರ ಇಲ್ಲಿ ಪ್ರಥಮವಾಗಿ ಅಧ್ಯಕ್ಷರಾಗಿ ಕಮಲಕ್ಕಾಗ ನನಗೆ ಒಂದು ಉಪಾಧ್ಯಕ್ಷರಾಗಿ ಈ ಒಂದು ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯವನ್ನು ನನ್ನ ಪಕ್ಷ ನನಗೆ ಕರುಣಿಸಿದೆ. ಇದಕ್ಕೆ ನನ್ನ ಪಕ್ಷದ ಎಲ್ಲರಿಗೂ ಚಿರಋಣಿಯಾಗಿರ್ತೇನೆ. ಮುಖ್ಯವಾಗಿ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರರನ್ನು, ಜಿಲ್ಲೆಯ ಅಧ್ಯಕ್ಷರಾದ ಸತೀಶಣ್ಣನನ್ನು, ಮಂಡಲ ಅಧ್ಯಕ್ಷರಾದ ಜಗದೀಶಣ್ಣನನ್ನು ಹಾಗೂ ಎಲ್ಲ ಹಿರಿಯ ನಾಯಕರನ್ನು, ಅದೇ ರೀತಿ ಮುಖ್ಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರನ್ನು ಚುನಾಯಿತನಾಗಿ ಜಯಗಳಿಸಿದಂಥ ಎಲ್ಲ ಮತದಾರರ ಪ್ರಭುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಕೂಡ ಈ ಸಂದರ್ಭ ಅರ್ಪಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಹಿರಿಯ ನಾಯಕರುಗಳ ಸಲಹೆ ಸೂಚನೆಯನ್ನು ತಗೊಂಡು ಈ ಸೋಮೇಶ್ವರ ಪುರಸಭೆಯನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡುವಲ್ಲಿ ಶತ ಪ್ರಯತ್ನವನ್ನು ನಾವೆಲ್ಲ ಒಟ್ಟಾಗಿ ಒಂದಾಗಿ ಮುಖ್ಯವಾಗಿ ನನ್ನ ಸಹಪಾಠಿಗಳು ಹೇಳಿದಾಗೆ
ಅಧ್ಯಕ್ಷರ ಅನ್ನೋದೊಂದು ನಿಮಿತ್ತ ಎಲ್ಲ ನಮ್ಮ ಸದಸ್ಯರು ಕೂಡ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಈ ಗ್ರಾಮವನ್ನು ಒಟ್ಟಾಗಿ ಎಲ್ಲರನ್ನು ಒಟ್ಟಾಗಿ ತಗೊಂಡು ಮಾದರಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮಗೆ ಎಲ್ಲ ಹಿರಿಯರ ದೇವರ ಆಶೀರ್ವಾದ ಇರಲಿ ಅಂತ ಇದನ್ನು ಪ್ರಾರ್ಥಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ಸೋಮೇಶ್ವರ ನಂಗೆ ಮಾತ್ರ ಭಾರಿ ಖುಷಿತ ವಿಷಯ. ನಂಗೆ ಅಧ್ಯಕ್ಷರಾದ ಕಮಲಕ್ಕ, ಉಪಾಧ್ಯಕ್ಷರಾದ ರವಿ ಅನ್ನಿ, ಪ್ರಥಮವಾದ ಈ 14 ಜನಕ್ಕಳನ್ನ ಆಯ್ಕೆ ಮನ್ಪರ ಕಾರಣಕರ್ತರ ಮತದಾರ ಬಂಧುಗಳಿಗೆ ಪ್ರಥಮವಾದ ಅಭಿನಂದನೆ ಕೊಡೋದು. ಅಕ್ಕಲು ನಂಗೆ ಓಟು ಕೊಡ್ಪುಜೆ ಇರ್ದಾಂಡ, ನಮ್ಮ ಕಾರ್ಯಕರ್ತರು ರಾತ್ರಿ ಪಗಲು ಬೆನ್ಪುಜೆ ಇರ್ದಾಂಡ, ಇನಿ 14 ಜನ ಬತ್ತು ಜೇರ್ದಾಂಡ ಸೋಮೇಶ್ವರರು BJP ಪುರಸಭೆ ಅಧಿಕಾರ ಪತ್ರ ಸಾಧ್ಯ. ಆನಿ ರಾತ್ರಿ ಪಗಲು ಹೋರಾಟ ಮಂತದ್ದು 23 ಸೀಟು ಬರೋಡು ನಾನಲ್ಲ 14 ಸೀಟು ಬೈದಿನ ಅದಕ್ಕೆ ವಿಶೇಷವಾದ ಅಭಿನಂದನೆ ಮಂತ. ಆ ಪೊರ್ತರು ಬೆನ್ನಿನಂಚಿನ ಪಾರ್ಟಿದ ವರಿಷ್ಠ ಲೀಡರ್ನಕ್ಲೆಗೆ, ಕಲಾಮಟ್ಟದ ನಾಯಕರನಕ್ಲೆಗೆ, ಇನ್ನು ಬೈದಿನಂಚಿನ ಮಾತಾ ರಾಜಕೀಯ ಲೀಡರ್ನಕ್ಲೆಗೆ ವಿಶೇಷವಾದ ಅಭಿನಂದನೆ ಮಂತಂದು. ಕಮಲಕ್ಕಲ ಎಡ್ಡ ಅನುಭವದ 2ನೇ ಸತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯರು, ಇನಿ ಪುರಸಭೆ ತಾಲ ಅಧ್ಯಕ್ಷರಾಯರು. ರವಿಯಣ್ಣನ ಬಗ್ಗೆ ಪಾತೇರಿಯರ್ ನೆಜ್ಜಿ ತಾಲೂಕು ಪಂಚಾಯತ್ ಮೆಂಬರ್ ಆದ ಒಂಜಿ ಆ ರೀತಿ ತಾಲೂಕು ಪಂಚಾಯತ್ ಮೆಂಬರ್ ಆದ ಗ್ರಾಮಡು ಬೇಲ ಮನ್ಪೊಡ ಆ ರೀತಿ ಬೇಲ ಮಂತದು. ಮಾತ ಕಾರ್ಯಕರ್ತ ಬಂಧುಲೇನ, ಮತದಾರ ಬಂಧುಲೇನ, ಇಡೀ ಊರ್ದ ಜಾತಿ ಮತ ಭೇದ ಬಿಡ್ದು, ಶ್ರೀಮಂತ ಅಂತರ ಬಿಡ್ದು ನಮ್ಮನೆ ಮಾತ ಒಟ್ಟಪ್ಪೆ ಜೋಕುಲು ಭಾರತಾಂಬೆನ ಜೋಕುಲು ಪಂಡದು ಎಂಚ ಆರು ಎನ್ನಿದಾರ ಅರೆಗೆ ಎಂಚ ಗೌರವ ಕೊಡ್ತಾರ ಅರೆಗೆ ತಿಗಿದ ನಾ ಓಟರು ನಂಗೆ ಗೊತ್ತಾಪನು. ಅಂಜನೆ ಗೆಲ್ತದ ನಂಜಿನ 14 ಜನ ಮೆಂಬರ್ನಾಗಲ್ಲ ಒಂಜಾದು ಒಟ್ಟಾದ ಅಧ್ಯಕ್ಷರು ಉಪಾಧ್ಯಕ್ಷರು ಒಟ್ಟಿಗೆ ಇಡೀ ನಾನು ಬರ್ಪಣಂಜ ಸಾಯಿ ಸಮಿತಿ ಒಟ್ಟಿಗೆ ಮೆಂಬರ್ನಾಗಲಿ ಒಟ್ಟಾದ ಸೋಮೇಶ್ವರದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಂತದ್ದು. ದುಂಬೆ ಸೋಮೇಶ್ವರಕ್ಕೆ ವಿಶೇಷವಾದ ಒಂಜಿ ಸ್ಥಾನಮಾನ ಉಂಡು. ಇಂದು ಭಾರತೀಯ ಜನತಾ ಪಾರ್ಟಿದ ಒಂಜಿ ಶಕ್ತಿ ಕೇಂದ್ರ ಅಂದೇ ಪೋನೊಳ್ಳಿ ಸೋಮೇಶ್ವರ ಬಂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅವು ಒಂಜಿ ಶಕ್ತಿ ಕೇಂದ್ರ. ಅಂಚಾದ ನಾನಾತು ಎಡ್ಡ ಬೇಲೆ ಮನ್ಪಡ್ನಾಡ ನಿಕ್ಲ ಮಾತೇರನ ವಿಶ್ವಾಸ ದೇತೊಂದು ನಿಕ್ಲೆಡ ಶಕ್ತಿ ಉಂಡು, ನಿಕ್ಲೆಡ ಪ್ರತಿಭೆ ಉಂಡು, ನಿಕ್ಲೆಡ ಟ್ಯಾಲೆಂಟ್ ಉಂಡು, ನಿಕ್ಲೆ ಒಟ್ಟಾದ ಒಂಜಾದ ಕೊನಪು ನಂದುಂಡು. ನಿಕ್ಲೆಗೆ ಅನುದಾನ ಬೋಡುನಾಡ ನಮ್ಮ ಸಂಸದರು ನಮ್ಮ MLC ನಗಲುಲ್ಲೇರು ಐತ ಒಟ್ಟಿಗೆ ದೇವರ ಸರ್ಕಾರ ಬರುವ ಪನ್ಪುನ ವಿಶ್ವಾಸ ಉಂಡು. ಅಂಚಾದ ನಿಕ್ಲ ಐಕಿ ದಾಲ ಅನ್ನು ಮನ್ಪಂದೆ ಮಾತೆ ಒಟ್ಟಾದ ಒಂಜಾದ ಸೋಮೇಶ್ವರ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮನ್ಪಲೆ ಮಾತೇರನೆಲ್ಲ ಒಟ್ಟಾದ ದೇತೊಂದ್ಲೆ ಇನಿ ಅಧಿಕಾರ ದೇತೊಂದು ನಂಜ ನಿಕ್ಲೆಗೆ ವಿಶೇಷವಾದ ಆ ಸೋಮನಾಥ ದೇವರಡ ಅಪ್ಪೆ ರಕ್ತೇಶ್ವರದ ಆಶೀರ್ವಾದ ದೇತೊಂದು ನಿಕ್ಲೆಗೆ ಮಾತ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯದ ಒಟ್ಟಿಗೆ ಕೀರ್ತಿಲ ಅಭಿವೃದ್ಧಿಲ ಕೊರಡೆ ಪಂಡ ದೇವರನ್ನ ಪ್ರಾರ್ಥನೆ. ತುಂಬಗಾದ ಈ ಗ್ರಾಮದ ಸೀಮಿತ ಮಾತ ದೈವ ದೇವರನ್ನು ಮನಸಾರೆ ಸ್ಮರಿಸ ಒಂದು ಸೋಮೇಶ್ವರ ಈ ಪುರಸಭೆತ ಈ ಒಂಜಿ ಚುನಾವಣೆ ನಮ್ಮ ಮಾತಿರೆಲ್ಲ ಈ ಒಂಜಿ ಗೌರವಾದ ಅಧ್ಯಕ್ಷರಾದ ಆಯ್ಕೆ ಆಯ್ದಂಚಿನ ನಮ್ಮ ಕಮಲಕ್ಕ ಅಂಚನೆ ಉಪಾಧ್ಯಕ್ಷರ ಆಯ್ಕೆ ಆಯ್ದಂಚಿನ ರವಿಶಂಕರ್ ಸೋಮೇಶ್ವರ ಈ ಮುಕ್ಲಂಜಿ ಈ ಒಂಜಿ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಕ್ಲಿ ತುಂಬಗಾದ ನಾನು ಪ್ರಪ್ರಥಮವಾದ ಅಭಿನಂದನೆ ಸಲ್ಲಿಸಾದ ಅಂಚನೆ ಮೂಲ ಇತ್ತಿನ ಮಾತಾ ಒಂಜಿ 14 ಜನ ಮಾತಾ ಸದಸ್ಯರನ್ನಕ್ಲೆಲ್ಲ ಅಭಿನಂದನೆ ಸಲ್ಲಿಸಾದ ಈ ಒಂಜಿ ಚುನಾವಣೆ ನಡಪೇರೆ ಕೊರ್ನಂಚಿನ ನಮ್ಮ ಈ ಒಂಜಿ ರಾಜ್ಯದ ಸಂಚಾಲಕರಾಗಿನಂಚಿನ ಗಣೇಶ್ ಕಾರ್ಣಿಕರಿಗೆ ಅಭಿನಂದನೆ ಸಲ್ಲಿಸಾದ ಅವತ್ತಿನ ಜಿಲ್ಲಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಾದ ತುಂಬದ ದಿನೊಟ್ಟು ಈ ಒಂಜಿ ಸೋಮೇಶ್ವರ ಪುರಸಭೆ ಇಡೀ ಜಿಲ್ಲೆಡು ರಾಜ್ಯಡು ಉತ್ತರೋತ್ತರ ಅಭಿವೃದ್ಧಿ ಆವಡು ಪಂಪಂಚಿನ ಮೂಲಕ ಏನು ರಡ್ಡು ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ. ಪುರಸಭೆಯ ಇವತ್ತಿನ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿರ್ತಕ್ಕಂಥ ಕಮಲಕ್ಕ ಮತ್ತು ರವಿಶಂಕರ್ ಸೋಮೇಶ್ವರರವರು ಇವತ್ತು ಚುನಾಯಿತರಾಗಿ ಪಂಚಾಯತ್ನ ಪುರಸಭೆಯ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸೋಮೇಶ್ವರ ಗ್ರಾಮ ಪಂಚಾಯತ್ 1987ರಲ್ಲಿ ಮಂಡಲ ಪಂಚಾಯತ್ ಇರುವಂಥ ಆ ಸಂದರ್ಭದಲ್ಲಿ ಪ್ರಥಮವಾಗಿ ಸೋಮೇಶ್ವರ 21ರಲ್ಲಿ ಒಂದು ಪಂಚಾಯಿತಿಯನ್ನು ಆ ಸಂದರ್ಭದಲ್ಲಿ ನಾನು ಆಯ್ಕೆ ಆಗಿದ್ದೆ. ಆನಂತರ ಸೋಮೇಶ್ವರ ಗ್ರಾಮ ಒಟ್ಟು ಅಭಿವೃದ್ಧಿಯನ್ನು ಹೊಂದುವಂಥ ಕಾಲಘಟ್ಟ ಬಂದಾಗ ಇಲ್ಲಿ ನಮ್ಮ ಆಗಿನ ಇದ್ದಿನಬ್ಬರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾಮಿನೇಟೆಡ್ ಮೆಂಬರ್ ಆಗಿ ಸೋಮೇಶ್ವರವನ್ನು ಮಾಡಿದರು. ಆನಂತರ 97ಕ್ಕೆ ಗ್ರಾಮ ಪಂಚಾಯತ್ ಆಗಿ ಪುನರ್ ಗ್ರಾಮ ಪಂಚಾಯತ್ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆಯಿತು. ಆ 97ನೇ ಇಸವಿಯಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಟ್ಟು 36 ಪಂಚಾಯತ್ ಸದಸ್ಯರಲ್ಲಿ 23ರನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಪೂರ್ಣ ಬಹುಮತದಿಂದ ಗೆದ್ದು ಆ ಸೋಮೇಶ್ವರ ಗ್ರಾಮ ಪಂಚಾಯತಲ್ಲಿ ನಾನು ಆವಾಗ ಅಧ್ಯಕ್ಷನಾಗಿ ಒಂದಷ್ಟು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಈ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ
ಇವತ್ತು ಅಧಿಕಾರವನ್ನು ಪಡ್ಕೊಂಡು ಜನರ ಪ್ರೀತಿ ವಿಶ್ವಾಸವನ್ನು ಗೆದ್ದಿದೆ ಅಂತೇಳಿಕ್ಕೆ ನಮಗೆ ಭಾರಿ ಸಂತೋಷ ಆಗ್ತದೆ. ಇವತ್ತು ರವಿಶಂಕರ್ ಮತ್ತು ಕಮಲಕ್ಕ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಖಂಡಿತವಾಗಿ ಭಾರಿ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಆಯ್ಕೆಯನ್ನು ಇವತ್ತು ಮಾಡಿದೆ. ಜನರ ಏನು ಸಮಸ್ಯೆಗಳಿಗೆ ಪೂರ್ಣ ಪ್ರಮಾಣದ ಆ ಒಂದು ಪರಿಹಾರವನ್ನು ಕೊಡುವಂಥ ವಿಶ್ವಾಸವನ್ನು ಇಟ್ಕೊಂಡು ಇಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಇವತ್ತು ಆಯ್ಕೆ ಪ್ರಕ್ರಿಯೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ಆಗಲಿಕ್ಕಿದೆ. ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅವರ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆ ದೇವಮನಾಥ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ನೀಡಲಿ, ಅವರಿಗೆ ಶಕ್ತಿಯನ್ನು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅಭಿನಂದನೆಗಳು ಸಲ್ಲಿಸ್ತೇನೆ.
अमर